ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ತೆರವುಗೊಳಿಸಿದಂತ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಮನೆಗಳಿಗೆ ಹನುಮ ಧ್ವಜವನ್ನ ವಿತರಣೆ ಮಾಡುವ ಮೂಲಕ ಮನೆಗಳ ಮೇಲೆ ಕಟ್ಟುವ ಮೂಲಕ ಅಭಿಯಾನವನ್ನು ಆರಂಭಿಸಿದೆ. ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಇಂದ್ರೇಶ್ ರವರ ನೇತೃತ್ವದಲ್ಲಿ ಇದೀಗ ಈ ಒಂದು ಹನುಮ ಧ್ವಜವನ್ನ ಆರಿಸುವಂತಹ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿರುವಂತದ್ದು. ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಈ ಒಂದು ಕೆರೆಗೋಡು ಗ್ರಾಮದಲ್ಲಿ ಬಂದು ಮನೆಗೆ ತೆರಳಿ ಈ ಒಂದು ಏನು ಹನುಮ ಧ್ವಜವನ್ನ ಕೂಡ ಒಂದು ಆರಿಸ್ತಾ ಇರುವಂತದ್ದು. ಇಲ್ಲಿ ಒಂದೊಂದು ಸಂದರ್ಭದಲ್ಲಿ ಸ್ವತಃ ಮನೆ ಮಾಲೀಕರು ಅಂದ್ರೆ ಇಲ್ಲಿನ ಗ್ರಾಮಸ್ಥರೇ ಆ ಒಂದು ಬಿಜೆಪಿ ಕಾರ್ಯಕರ್ತರನ್ನ ಅಂದ್ರೆ ಬಿಜೆಪಿ ನಾಯಕರು ಏನ್ ಬಂದಿದ್ದಾರೆ ಅವರ ಸಮ್ಮುಖದಲ್ಲೇ ಮನೆಯ ಮೇಲೆ ಹನುಮ ಧ್ವಜವನ್ನು ಕೂಡ ಆರಿಸ್ತಾ ಇರುವಂತದ್ದು. ಇನ್ನು ಈ ಕುರಿತು ಬಿಜೆಪಿಯ ಜಿಲ್ಲಾಧ್ಯಕ್ಷರು ಇದೀಗ ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಅಭಿಯಾನ ಆರಂಭ ಮಾಡಿದಿರಿ, ಈ ಒಂದು ಅಭಿಯಾನದ ಉದ್ದೇಶ ಏನು, ಏನ್ ಹೇಳ್ತೀರಾ ಸರ್? ಕಾಂಗ್ರೆಸ್ ಸರ್ಕಾರಕ್ಕೆಲ್ಲ ಒಂದೇ ಒಂದು ಧ್ವಜ ಇಳಿಸಕ್ಕಾಗತ್ತೆ. ಹಿಂದೂ ಕಾರ್ಯಕರ್ತರು ಲಕ್ಷಾಂತರ ಮನೆ ಮೇಲೆ ಧ್ವಜ ಕಟ್ತಾರೆ ಅನ್ನೋದಕ್ಕೆ ಇವತ್ತು ಅಭಿಯಾನ ಸ್ಟಾರ್ಟ್ ಆಗಿದೆ. ಯಾರಾದ್ರೂ ಕಾಂಗ್ರೆಸ್ ಅಲ್ಲಿ ತಾಕತ್ತಿದ್ರೆ ಇವತ್ತು ಇಡೀ ಕೆರಗೋಡು ಗ್ರಾಮದಲ್ಲಿ, ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಚಾಲನೆ ಆಗ್ತಾ ಇದೆ. ಪ್ರತಿ ಮನೆಗಳ ಮೇಲೆ ಇವತ್ತು ಹನುಮ ಧ್ವಜ ಹಾರಾಡುತ್ತೆ. ಯಾರೂ ಕೂಡ ಅದನ್ನ ತಪ್ಸಕ್ ಸಾಧ್ಯ ಇಲ್ಲ. ಅಂದ್ರೆ ಇದು ಕೆರಗೋಡಿಂದ ಆರಂಭ ಆಗಿದೆ, ಮುಂದೆ ಯಾವ ರೀತಿ ಇರುತ್ತೆ ಸರ್ ಪ್ಲಾನ್? ಅಂದ್ರೆ ಇಡೀ ಜಿಲ್ಲೆಯಾದ್ಯಂತ ಆರಿಸುವಂತದ್ದು ಏನು ಅಂತ? ಇಡೀ ಜಿಲ್ಲೆಯಾದ್ಯಂತ ಅಲ್ಲ, ಇಡೀ ರಾಜ್ಯಾದ್ಯಂತ ಹಿಂದೂ ಪರ ಕಾರ್ಯಕರ್ತರು ಅವರೇ ವಾಲಂಟ್ರಿ ಆಗಿ ಬಾವುಟ ಎಲ್ಲಿ ಸಿಗುತ್ತೆ, ನಾವು ಬಾವುಟ ಆರಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಇವತ್ತು ಸಾಂಕೇತಿಕವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಗುರುಗಳು ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರು ಕೂಡ ಹೌದು. ಅವರ ಆಶೀರ್ವಾದದ ಜೊತೆಗೆ ಇವತ್ತು ನಮ್ಮ ಹನುಮನ ದೇವಸ್ಥಾನದಲ್ಲಿ ಪಾದದ ಮೇಲೆ ಇಟ್ಟು ಆ ಬಾವುಟನ ಪೂಜೆ ಮಾಡಿ ಇವತ್ತು ಇಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಹನುಮನ ಶಕ್ತಿಯ ಯಾರೂ ಕೂಡ ಅಲ್ಲಗಳಿಯಂಗಿಲ್ಲ. ಆ ಶಕ್ತಿ ಇಡೀ ರಾಜ್ಯಾದ್ಯಂತ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಸರ್ಕಾರ ಆಮೇಲೆ ಹೇಳಿ. ಗ್ರಾಮಸ್ಥರ ರೆಸ್ಪಾನ್ಸ್ ಹೇಗಿದೆ ಸರ್? ಒಂದು ವಯಸ್ಸಾದಂತವರು, ಮಹಿಳೆಯರು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಜನರ ಈ ಒಂದು ರೆಸ್ಪಾನ್ಸ್ ನೋಡಿದ್ರೆ? ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ಕುಂಕುಮ ಇಟ್ಕೊಳ್ದೆ ಇರ್ಬೋದು, ಅಥವಾ ನೀವು ಕೇಸರಿ ಶಾಲೆ ಹಾಕೊಳ್ದೆ ಹೋಗ್ಬೋದು. ಜನರ ಭಕ್ತಿನ, ಜನರ ಭಾವನೆನ ಯಾವುದೇ ಕಾರಣಕ್ಕೂ ನೀವು ತೆಗ್ದಾಕಕ್ಕಾಗಲ್ಲ. ತಾವು ನೋಡ್ಬೋದು, ಇವತ್ತು ತಾಯಿಂದಿರು ಎಲ್ಲರೂ ಕೂಡ ಒಂದು ಧ್ವಜನ ನಮಸ್ಕಾರ ಮಾಡ್ಕೊಂಡು ಅವರೇ ಕಟ್ತಾ ಇದ್ದಾರೆ. ಅದೊಂದು ಭಾವನೆ ಇದೆ, ಅದೊಂದು ಭಕ್ತಿ ಇದೆ. ನಮ್ಗೆ ಹಿಂದೂ ಸಂಸ್ಕೃತಿಲಿ ಒಂದು ಸಂಸ್ಕಾರ ಕಲ್ಸವ್ರೆ ನಮ್ಮ ಹಿರಿಯರು. ಆ ದೃಷ್ಟಿನಲ್ಲಿ ಇವತ್ತೆಲ್ಲಾ ತಾಯಿಂದಿರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಳ್ಳೆ ತರದಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇಷ್ಟು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಇಂದ್ರೇಶ್ ರವರ ಮಾತಾಗಿರುವಂತದ್ದು. ಅಂದ್ರೆ ಹನುಮ ಧ್ವಜವನ್ನ ಒಂದು ಇಳಿಸಿದಿರಿ, ಇದೀಗ ಮನೆ ಮೇಲೆ ನಾವು ಹನುಮ ಧ್ವಜವನ್ನ ಆರಿಸ್ತಿದ್ವಿ, ತಾಕತ್ತಿದ್ರೆ ತಡೀರಿ ಎಂಬ ನಿಟ್ಟಿನಲ್ಲಿ ಒಂದು ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಅಲ್ಲದೆ ಇಡೀ ಜಿಲ್ಲೆಯಾದ್ಯಂತ ಈ ರೀತಿ ಹನುಮ ಧ್ವಜವನ್ನು ಆರಿಸ್ತೀವಿ ಎಂಬ ಮೂಲಕ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಕೆರಗೋಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.